6 ವರ್ಷಗಳ ಹಿಂದೆ ಮನೆಯಲ್ಲಿ ಏಕಾಂಗಿಯಾಗಿ ಬಾವಿ ತೋಡಿ ಸುದ್ದಿಯಾಗಿದ್ದ ಮಹಿಳೆಯೊಬ್ಬರು ಇದೀಗ ಮತ್ತೊಮ್ಮೆ ಅಂಥದ್ದೇ ಸಾಹಸ ಮೆರೆಯಲು ಮುಂದಾಗಿದ್ರು. ಅಂಗನವಾಡಿ ಮಕ್ಕಳಿಗೆ ನೀರಿಲ್ಲ ಅಂತ ಮತ್ತೆ ಒಬ್ಬಾಕಿಯೇ ಗುಂಡಿ ತೋಡಲು ಆರಂಭಿಸಿದ್ರು. ಸದ್ಯ ಅವರು ಪಟ್ಟ ಕಷ್ಟಕ್ಕೆ ಫಲ ಸಿಕ್ಕಿದೆ. ಇವರ ಯಶೋಗಾಥೆ ಬಗ್ಗೆ ನೋಡೋಣ ಬನ್ನಿ. ಶಿರಸಿ ಹೊರವಲಯದ ಗಣೇಶನಗರ ಅಂಗನವಾಡಿ ಕೇಂದ್ರ 6ರ ಬಳಿ ಗೌರಿ ನಾಯಕ್ ಒಬ್ಬಂಟಿಯಾಗಿ ತೋಡುತ್ತಿದ್ದ ಬಾವಿಯಲ್ಲಿ ಗಂಗಾವತರಣವಾಗಿದೆ. ಅಂಗನವಾಡಿ ಮಕ್ಕಳ ಜಲದಾಹಕ್ಕೆ ಬಾವಿ ತೆಗೆಯಲು ಹೋದ ಗೌರಿ ಅವರಿಗೆ ಸರ್ಕಾರದಿಂದಲೇ ಅಡ್ಡಿಯಾಯಿತು. ತಾವು ನೀರು ಕೊಡರು, ನೀರು ಕೊಡುವವರನ್ನೂ ಬಿಡರು ಎನ್ನುವ ನೀತಿ ಇದು. ಇನ್ನು ಇದು ಸದ್ದು ಮಾಡಿ ಕೊನೆಗೂ ಗೌರಿ ನಾಯಕ್ ಬಾವಿ ತೋಡಿ ನೀರು ತೆಗೆದಿದ್ದಾರೆ. ಜನವರಿ 30ರಿಂದ ನಿರಂತರವಾಗಿ ಗೌರಿ ನಾಯಕ್ ಅವರು ಒಂಟಿಯಾಗಿ ಬಾವಿ ತೋಡುವ ಕಾರ್ಯದಲ್ಲಿ ನಿರತರಾಗಿದ್ರು. ಇನ್ನು ಈವರೆಗೆ 45 ಅಡಿ ಆಳ ತೋಡಿರುವ ಅವರು ಇನ್ನೂ 4-5 ಅಡಿಗಳಷ್ಟು ಆಳ ತೋಡಲಿದ್ದಾರೆ. ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಕೊನೆಯ 3 ದಿನ ಇಬ್ಬರು ಕೂಲಿಗಳನ್ನ ಬಾವಿಯಿಂದ ಮಣ್ಣು ಎತ್ತಲು ಬಳಸಿಕೊಂಡಿದ್ದರು. ಬಾವಿಯಲ್ಲಿ ನೀರು ಚಿಮ್ಮುತ್ತಿದ್ದಂತೆ ಗೌರಿ ನಾಯಕ್ ಸೇರಿದಂತೆ ಗ್ರಾಮಸ್ಥರು ಬಾವಿಗೆ ಪೂಜೆ ಸಲ್ಲಿಸಿದ್ರು. ಬಾವಿಯಲ್ಲಿ ಚಿಮ್ಮಿದ ನೀರಿನಿಂದ ಅವರು ತಲೆಯ ಮೇಲೆ ನೀರು ಹಾಕಿಕೊಂಡ್ರು. ನಂತರ ಸ್ಥಳೀಯರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಸಾಕಷ್ಟು ಪ್ರಯತ್ನದ ನಂತರ ಬಾವಿಯಲ್ಲಿ ನೀರು ಬಂದಿದೆ. ಇಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಎನ್ನುತ್ತಾರೆ ಗೌರಿ ನಾಯಕ್. ಬಾವಿ ತೆಗೆಯುವಾಗ ನನಗೇನಾದ್ರು ತೊಂದರೆ ಆದ್ರೆ ನನಗೆ ನಾನೇ ಹೊಣೆ. ಮಕ್ಕಳ ಹತ್ರ ಕೇಳ್ಕೊಂಡೇನಿ. ಅಕ್ಕವರಿಗೆ ಅಥವಾ ಯಾರಿಗೂ ಬೇರೆ ರಾಜಕಾರಣಿಯವರಿಗೂ ಏನು ಸಂಬಂಧ ಇಲ್ಲ. ನನ್ನ ಜೀವಕ್ಕಾದ್ರೆ ನಾನೇ ಹೊಣೆಗಾರ ಏನಾದ್ರು. ಮತ್ತೆ ಈಗಾಗಲೇ 2 ಬಾವಿ ತೆಗೆದು ಅನುಭವ ಅದೇ ನನಗೆ. ಇವ್ರು ಅಂತದ್ರಲ್ಲಿ ಈಗ ಹಲಿಗೆ ಹೊಡಿಸ್ರು ಅಂದ್ರೆ ಎಂತ ಮಾಡ್ಬೇಕು ಈಗ ಹೇಳಿ. ಈಗ ಎಂತ ಮಾಡ್ತೀರಾ? ಒಮ್ಮೆ ಅವರು ಇದ್ರ ಮಾಡಿದ್ರು ಅಂದ್ರೆ ಎಂತ ಮಾಡೋದು? ಅದು ಅವ್ರು ತೆಗಿಯೋ ಕೊಡ್ಲಿಲ್ಲ, ನಾ ಅವ್ರಿಗೆ ತೆಗಿಯೋ ಕೊಡುದಿಲ್ಲ. ರಾತ್ರಿ ಎಲ್ಲ ಹೋಗಿ ನನ್ನ ಬಾವಿ ನಾ ಮುಚ್ಚಾಕ್ಬಿಡ್ತೇನೆ. ಅಷ್ಟೇ ಕೆಲಸ. ಹೌದು ಹೌದು. ಯಾಕಂದ್ರೆ ಇಷ್ಟು ದಿವಸ ಕಷ್ಟಪಟ್ಟು ಮಾಡಿದ ಒಳ್ಳೆ ಕೆಲಸಕ್ಕೆ 3 ದಿನ ನಾನು ಎದಿ ಹೊಡ್ಕೊಂಡೇನಿ. ಎಳ್ದಿ ಇಡೀ ಎಲ್ಲಿ ಬೆಲ್ಲ ನಾನು ಅವ್ರಿಗೆ ಈಗ ಎಷ್ಟು ಫೂಟ್ ಆಯ್ತು? ಈಗ ಎಷ್ಟು ಫೂಟ್ ಆಯ್ತು? 30 ಆಗದೆ. ನೀರಿನ ಆಶ್ರಯ ಬಂತ? ಈಗ ಏನಾದ್ರು ಸೂಚನೆ ಸಿಗ್ತಾ ನಿಮಗೆ? ಹಸಿ ಆಗದೆಲ್ಲ ಮಣ್ಣು. ಹೌದಾ? ಬೆಳಗಲ್ ಎಂತ ಬಂತ? ಬೆಳಗಲ್ ಬಂದಿದ್ದು ತೆಗ್ದಾಯ್ತು. ಈಗ ಕೆಳಗಡೆ ಬೆಳಗಲ್ ಬಂತ? 2ನೇ ಸಲ ಬೆಳಗಲ್ ಬಂತು. ಕೆಳಗೂ ಹಂಗ ನೀರು ಬರೋ ಹತ್ರ ಬಂತು. ಶೇಡಿ ಮಣ್ಣು ಬಂತ? ನೋಡ್ಲಿಲ್ಲ ನೀವು? ಅಲ್ಲ, ಒಳಗೆ ಹೋಗ್ಲಿಕ್ಕೆ ಕೊಡ್ಲಿಲ್ಲ ನಮ್ಗೆಲ್ಲ ಬಾಗ್ಲ ಹಾಕಿಟ್ಟಿದ್ದಾರೆ. ಅಲ್ಲ, ಶೇಡಿ ಮಣ್ಣು ಬಂತ? ಶೇಡಿ ಮಣ್ಣು ಬಂದದೆ. ಶೇಡಿ ಮಣ್ಣು ಬಂದ ಸ್ವಲ್ಪ ಗಟ್ಟಿ ಶೇಡಿ ಬಂದದೆ, ಅದಕ್ಕೆ ನೀರು ಬರುದು. ಅಂದ್ರೆ ನೀವು ಅನಿಸ್ತದೆ ನಾ 2 ತೆಗ್ದೇನಲ್ರಿ, ಗಟ್ಟಿ ಶೇಡಿ ಒಳಗೆ ನೀರು ಬರ್ತದೆ. ಸರಿ. ಅಂಗನವಾಡಿ ಮಕ್ಕಳಿಗೆ ನೀರಿನ ದಾಹ ನೀಗಿಸಲು ಸ್ವತಃ ಬಾವಿ ತೋಡಲು ಗೌರಿ ನಾಯಕ್ ಮುಂದಾಗಿದ್ದರು. ಬಾವಿ ತೋಡಲು ಅನುಮತಿ ಇರಲಿಲ್ಲ. ಸಾಕಷ್ಟು ಪರ ವಿರೋಧದ ನಡುವೆ 1-2 ದಿನ ಬಾವಿ ತೆಗೆಯುವ ಕೆಲಸ ನಿಂತಿತ್ತು. ಕೊನೆಗೆ ಅಧಿಕಾರಿಗಳು ಅನುಮತಿ ನೀಡಿದ್ರು. ಗೌರಿ ನಾಯಕ್ ಮತ್ತೆ ಕಾಯಕ ಶುರು ಮಾಡಿದ್ರು. ಇನ್ನು 15 ದಿನದ ಕಾಲ ತಾವೇ ಮಣ್ಣು ಅಗೆದು ಮೇಲಕ್ಕೆ ಹಾಕಿ ಅಚ್ಚುಕಟ್ಟಾಗಿ ಬಾವಿಯನ್ನ ಅಣಿಗೊಳಿಸಿದ್ರು. ಇದನ್ನ ಹಲವಾರು ವರ್ಷಗಳಿಂದಲೂ ಗೌರಿ ಅವರು ಮಾಡಿಕೊಂಡು ಬರ್ತಿದ್ದಾರೆ. ಒಂದು ದಿನವೂ ವಿರಾಮ ನೀಡದೆ ಸತತವಾಗಿ ಮಣ್ಣು ತೆಗೆದು ಬಾವಿಯನ್ನ ರೂಪಿಸಿದ ಗೌರಿ ನಾಯಕ್ ಅವರ ನಿಜ ಕಾಯಕಕ್ಕೆ ಫಲ ಸಿಕ್ಕಿದೆ. ಬಾವಿಯಲ್ಲಿ ನೀರು ಬಂದಿದೆ. ಗಂಗೆಯನ್ನ ಹರಿಸಲೆಂದು ಗೌರಿ ನಾಯಕ್ ಅವರು ಪಡುತ್ತಿರುವ ಶ್ರಮ ಅಷ್ಟಿಷ್ಟಲ್ಲ. ಇಲಾಖೆಗಳ ನಿರಂತರ ಒತ್ತಡದ ನಡುವೆ ಅಂತಿಮವಾಗಿ ಬಾವಿ ಕಾರ್ಯ ಮುಗಿಸಿದ್ದಾರೆ. ಗೌರಿಯವರು ಏಕಾಂಗಿಯಾಗಿ ತೋಡಿದ 3ನೇ ಬಾವಿ ಇದಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.